ಅವ್ರಿಗೆ ಒಂದು ಕಲ್ಲು ತಗೊಂಡು ತಲೆಗೆ ಹೊಡೆದಿದ್ದಾರೆ. ಅವರು ಬಿದ್ದಾಗಿದೆ. ಆಮೇಲೆ ಇವರು ಕಾರ್ ಅವ್ರ ಮೇಲೆಯಿಂದ ತಗೊಂಡು ಹೋಗಿದ್ದೀರಾ. ಸೊ ಅವ್ರದ್ದು ಸ್ಪಾಟ್ ಅಲ್ಲಿ ಡೆತ್ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಟೌನ್ನ ಪ್ರೀತಿ ಬಾರ್ ವೈಟರ್ ಹಾಗೂ ಬಾಗೇಪಲ್ಲಿ ಟೌನ್ನ 3ನೇ ವಾರ್ಡ್ನ ನಿವಾಸಿ ಶ್ರೀನಿವಾಸ್ ಮೊನ್ನೆ ಬೆಳಿಗ್ಗೆ ಶವವಾಗಿ ಪತ್ತೆಯಾಗಿದ್ದ. ಫೆಬ್ರವರಿ 27ರಂದು ಕೆಲಸ ಮುಗಿಸಿಕೊಂಡು ಮನೆಯತ್ತ ಹೊರಟಾಟ ಮನೆ ಸೇರಿದೆ ಬಾಗೇಪಲ್ಲಿ ತಾಲೂಕು ಪರಕೋಡು ಬಳಿ ಇರುವ ಚಿತ್ರಾವತಿ ಜಲಾಶಯ ಬಳಿ ಶವವಾಗಿ ಪತ್ತೆಯಾಗಿದ್ದ. ತಲೆ ಹೋಳಾಗಿತ್ತು, ಬೆನ್ನು ಮೇಲೆ ಕಾರು ಹರಿದಿತ್ತು. ಶ್ರೀನಿವಾಸನ ಸಾವು ಕೊಲೆಯೋ ಅಪಘಾತವೋ ಎನ್ನುವ ಗೊಂದಲ ಉಂಟಾಗಿತ್ತು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಬಾಗೇಪಲ್ಲಿ ಪೊಲೀಸರು ಈಗ ಕೊಲೆ ಆರೋಪಿಯನ್ನೇ ಬಂಧಿಸಿದ್ದಾರೆ. ಇನ್ನು ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಪೊಲೀಸರು ಚಿಕ್ಕಬಳ್ಳಾಪುರ ತಾಲೂಕು ಶೆಟ್ಟಿವಾರಹಳ್ಳಿ ನಿವಾಸಿ ಬಾಲಕೃಷ್ಣನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರೆ ಕೊಲೆ ರಹಸ್ಯ ಬಯಲಾಗಿದೆ. ಅಸಲಿಗೆ ಮೃತ ಶ್ರೀನಿವಾಸನ 2ನೇ ಮಗಳ ಗಂಡ ಬಾಲಕೃಷ್ಣ. ಮಾವ ಶ್ರೀನಿವಾಸ್ ನಿವೇಶನ ಖರೀದಿ ವಿಚಾರದಲ್ಲಿ ಬಾಲಕೃಷ್ಣ 4,50,000 ಸಾಲ ಕೊಟ್ಟಿದ್ದ. ಪತ್ನಿ ಹರ್ಷಿತಾಳ ಚಿನ್ನಾಭರಣಗಳನ್ನ ಅಡವಿಟ್ಟು ಪತ್ನಿಗೆ ಗೊತ್ತಿಲ್ಲದಂತೆ ಮಾವನಿಗೆ ಸಾಲ ಕೊಟ್ಟಿದ್ದ. ಆದ್ರೆ ಮಾವ ಶ್ರೀನಿವಾಸ ಹಣವನ್ನು ಕೊಡದೆ ನಿವೇಶನವನ್ನು ತೋರಿಸದೆ ಮಗಳಿಗೆ ವಿಚಾರ ತಿಳಿಸದೆ ಸತಾಯಿಸುತ್ತಿದ್ದ ಕಾರಣ ಅಳಿಯ ಮಾವನ ಮಧ್ಯೆ ವಾಗ್ವಾದ ಗಲಾಟೆಯಾಗಿದ್ದು, ಕೋಪದಲ್ಲಿ ಮಾವನಿಗೆ ಕಲ್ಲಿನಿಂದ ತಲೆಗೆ ಹೊಡೆದು ನಂತರ ಕಾರನ್ನ ಹತ್ತಿಸಿ ಕೊಲೆ ಮಾಡಿದ್ದಾಗಿ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಆ ಟೈಮ್ಗೆ ಇವ್ರದ್ದು ಅಕ್ಯೂಸ್ಡ್ ಫೋನ್ ಬಂದಿತ್ತು ಇವರಿಗೆ. ಸೊ ಅದ್ರ ಜೊತೆಗೆ ಒಂದು ಕಾರಲ್ಲಿ ಇವರು ಹೋಗಿದ್ದಾರೆ. ಆಮೇಲೆ ಏನೋ ಒಂದು ಬಾರ್ ಇದೆ ಹೈವೇ ಹತ್ರ, ಆ ಬಾರ್ ಹತ್ರ ಹೋಗಿ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ದಾರೆ. ಆಮೇಲೆ ಇವರು ಛತ್ರಾವತಿ ಡ್ಯಾಮ್ ಹೋಗುವಾಗ ಗೇಟ್ ಅಲ್ಲಿ ದಾರಿ ಇದೆ, ಆ ದಾರಿಗೆ ಗಾಡಿ ಪಾರ್ಕ್ ಮಾಡಿ ಏನಾದ್ರು ಮಾತಾಡ್ತಾ ಇದ್ದಾರೆ. ಆ ಟೈಮ್ಗೆ ಡಿಸ್ಪ್ಯೂಟ್ ಆಗಿದೆ. ಸೊ ಇವರು ಅವ್ರಿಗೆ ಒಂದು ಕಲ್ಲು ತಗೊಂಡು ತಲೆಗೆ ಹೊಡೆದಿದ್ದಾರೆ. ಅವರು ಬಿದ್ದಾಗಿದೆ. ಆಮೇಲೆ ಇವರು ಕಾರಿಂದ ಅವ್ರಿಗೆ ಕಾರ್ ಅವ್ರ ಮೇಲೆಯಿಂದ ಅವ್ರ ಬಾಡಿ ಮೇಲೆಯಿಂದ ತಗೊಂಡು ಹೋಗಿದ್ದೀರಾ. ಸೊ ಅವ್ರದ್ದು ಸ್ಪಾಟ್ ಅಲ್ಲಿ ಡೆತ್ ಆಗಿದೆ. ಸರ್ ಏನು ಕಾರಣ ಸರ್ ಮಾಡೋದು? ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಈಗ ಕೂಡ ನಾವು ಇಂಟರೋಗೇಷನ್ ಮಾಡ್ತಾ ಇದೀವಿ. ಪ್ರೈಮಾ ಫೇಸಿ ಏನಾದ್ರು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು, ಮತ್ತೆ ಮೊದಲಿಂದ ಕೂಡ ಇವರದು ರಿಲೇಷನ್ ಸ್ವಲ್ಪ ಚೆನ್ನಾಗಿ ಇಲ್ಲ. ಬಟ್ ಇವರು ಹೇಳ್ತಾ ಇದ್ದಾರೆ ಏನಾದ್ರು ಇವರು ವೈಫ್ದು ಒಡವೆಗಳು ಕೊಟ್ಟು ಲೋನ್ ತಗೊಂಡಿದ್ದಾರೆ. ಆ ಲೋನ್ ಇವರಿಗೆ ಕೊಟ್ಟಿದ್ದಾರೆ. ಲೋನ್ದು ಅಮೌಂಟ್ ಇವರಿಗೆ ಒಂದು ಸೈಟ್ ವಿಚಾರ ಬಗ್ಗೆ ಇವರಿಗೆ ಕೊಟ್ಟಿದ್ದಾರೆ ವಿಕ್ಟಿಮ್ಗೆ. ಬಟ್ ಆ ಸೈಟ್ ಏನು ಇವರಿಗೆ ಕೊಡಲಿಲ್ಲ, ಮತ್ತೆ ಯಾವುದು ರೆಸ್ಪಾನ್ಸ್ ಮಾಡಿಲ್ಲ ಸರಿಯಾಗಿದ್ದಾರೆ. ಮತ್ತೆ ಇವರು ಮತ್ತೆ ಕೇಳಿದ್ದಾರೆ ಅವರಿಗೆ ಸೈಟ್ ಕೊಡಕ್ಕೆ ಅಥವಾ ದುಡ್ಡು ವಾಪಸ್ ಕೊಡಕ್ಕೆ. ಅದೇ ವಿಚಾರ ಬಗ್ಗೆ ಇವರು ಈ ಇನ್ಸಿಡೆಂಟ್ ಕಮಿಟ್ ಮಾಡ್ಕೊಂಡಿದ್ದಾರೆ, ಅಫೆನ್ಸ್ ಕಮಿಟ್ ಮಾಡಿದ್ದಾರೆ. ತಂದೆ ತಾಯಿಯಂತೆ ತನ್ನ ಮಾವನನ್ನು ನೋಡಿಕೊಳ್ಳಬೇಕಾದ ಅಳಿಯನೋರ್ವ ಹಣಕಾಸಿನ ವಿಚಾರದಲ್ಲಿ ಖ್ಯಾತೆ ತೆಗೆದು ಕೋಪದ ಕೈಗೆ ಬುತ್ತಿ ಕೊಟ್ಟು ಮಾವನನ್ನೇ ಕೊಂದ ಕಾರಣ ಈಗ ಅಳಿಯನು ಜೈಲು ಪಾಲಾಗಿದ್ದಾನೆ.